ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ದಯವಿಟ್ಟು ಎಲ್ಲ ನನ್ನ ಅತಿಥಿ ಶಿಕ್ಷಕರು ಹಾಗೂ ಶಿಕ್ಷಕ ಆಕಾಂಕ್ಷಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿದ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡ್ರಿ. ಹೈಕೋರ್ಟ್ ಒಂದು ತೀರ್ಪು ನೀಡದ ಏನಪ್ಪ ಅಂದ್ರೆ UGC ವಿದ್ಯಾರ್ಹತೆ ಇಲ್ಲದವರಿಗೆ ಕೋಕನ್ನು ನೀಡಿದ. ಸೊ ಏನಿದು UGC ಅಂತಕ್ಕಂಥದ್ದು? ಸೊ ಇಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಾಗಿರ್ಬೋದು ಅಥವಾ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಾಗಿರ್ಬೋದು, ಈ ವಿಷಯವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಏನು ವಿಷಯವನ್ನು ಗಮನಿಟ್ಕೊಳ್ಬೇಕಾಗ್ತದೆ ಅಂದ್ರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ ನಿಗದಿ ಮಾಡಿರ್ತಕ್ಕಂಥ ಅರ್ಹತೆ ಯಾರು ಹೊಂದಿಲ್ಲಲ್ಲ ಅವರನ್ನು ಅತಿಥಿ ಉಪನ್ಯಾಸಕರ ಸೇವೆಯನ್ನು 2024-25ನೇ ಸಾಲಿನಲ್ಲಿ ಬಳಸಿಕೊಳ್ಳಬಾರದು ಅಂತಂದ ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ UGC ವಿದ್ಯಾರ್ಥಿ ಇಲ್ಲದೆ ಇರುವವರು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ಇನ್ನು ಬರ್ತಕ್ಕಂಥ ಶೈಕ್ಷಣಿಕ ವರ್ಷದಲ್ಲಿ UGC ವಿದ್ಯಾರ್ಥಿ ಯಾರ್ದಿಲ್ಲಲ್ಲ ಅವರನ್ನು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡಿಕೊಳ್ಳಬಾರದು ಅಂತಕ್ಕಂಥ ತೀರ್ಪನ್ನು ಈಗಾಗಲೇ ಹೈಕೋರ್ಟ್ ನೀಡಿತು. ಇಲ್ಲಿ ವಿಷಯ ಏನಪ್ಪ ಅಂದ್ರೆ, ನೀವು ಈಗಾಗಲೇ TET ಪೇಪರ್ 1 ಪಾಸ್ ಆಗಿರ್ತೀರಿ, ಪೇಪರ್ 2 ಪಾಸ್ ಆಗಿರ್ತೀರಿ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರಲ್ಲಿ ಒಂದು ಮನವಿ. ಸರ್ಕಾರ ಏನು ಮಾಡಕತ್ತದಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ನೋಡ್ಬೋದು, ಅಲ್ಲಿ ಸ್ಪರ್ಧಾಕಾಶಿಯವರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಹೋರಾಟವನ್ನು ಮಾಡ್ತಾರೆ. ಯಾರಿಗಾಗಿ? ಅತಿಥಿ ಶಿಕ್ಷಕರಾಗಿ, ಅಂದರೆ ಶಿಕ್ಷಕರ ಆಕಾಂಕ್ಷಿಗಳಿಗೆ. ಅಲ್ಲಿ ಬಂದವರು ಎಷ್ಟು ಜನ? ನಾವು ಕೇವಲ 100-150 ಜನ. ಕರ್ನಾಟಕ ರಾಜ್ಯದಲ್ಲಿ 25,000 ಅತಿಥಿ ಶಿಕ್ಷಕರು ನಾವು ಈಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಬಂದವರು ಎಷ್ಟು ಜನ? ನಾವು 100-150 ಜನ. ಇಲ್ಲಿ ಸರ್ಕಾರ ಏನು ಮಾಡಿದಪ್ಪ ಅಂದರೆ, ವಿದ್ಯಾರ್ಹತೆಯನ್ನು ಮುಂದಿಟ್ಕೊಂಡ ಎಷ್ಟು ಜನರನ್ನ ಅತಿಥಿ ಉಪನ್ಯಾಸಕರಿಂದ ತೆಗಿಬೇಕಲ್ಲ ಅಷ್ಟು ಜನರನ್ನ ಹೊರಗಡೆ ತೆಗೆಯುವಂಥ ಕೆಲಸ ಮಾಡಾಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ, ಎಲ್ಲರೂ ಮುಗಿದು ನನ್ನ ಗಮನಕ್ಕೆ ಬಂದಿದ್ದು ಸ್ಪರ್ಧಾಕಾಶಿಯವರು. ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ, ಅವರಿಗೆ ಯಾವತ್ತೂ ಸದಾ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಆದರೆ ಇಲ್ಲಿ ನಾವು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಾಗಿರ್ಬೋದು, ನಾವು ಏನು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ಈಗ ಏನೀಗ ಸೇವಾ ಭದ್ರತೆಯನ್ನು ನೀಡ್ತೀವಿ ಅಂತಕ್ಕಂಥ ವಿಚಾರ ಸರ್ಕಾರ ಕೊಟ್ಟಿತ್ತಲ್ಲ, ಅದನ್ನು ಬದಿಗೆ ಸರಿಸಿ ವಿದ್ಯಾರ್ಹತೆಯನ್ನು ನೆಪವಾಗಿ ಇಟ್ಕೊಂಡು ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಮಾಡ್ತಾರೆ. ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಏನಂದ್ರೆ, ಮೊದಲೇನಪ್ಪ ಅಂದ್ರೆ ಪ್ರೈಮರಿಗೆ PUC DED ಆಗಿದ್ರೆ ಪ್ರೈಮರಿಗೆ ಓಕೆ, ಅಂದರೆ 1 to 7. ಇನ್ನು 8, 9, 10 ಹೆಂಗಿತ್ತಪ್ಪ ಅಂದ್ರೆ BEd ಆಗಿದ್ರೆ, BA BEd ಅಥವಾ BCom BEd, BSc BEd ಯಾವುದೋ ಒಂದು ಆಗಿದ್ರೆ, BEd ಆಗಿದ್ರೆ ಹೈಸ್ಕೂಲ್ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಅದನ್ನು ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ DEd BEd ಆದವ್ರಿಗೆ TET ಮೊದಲು ತಂದರು. ಆಮೇಲೆ TET ತಗೊಂಡ್ಬಂದು TET ಪ್ಲಸ್ PUC DEd ಆಗಿರಬೇಕು. TET ಆದರೆ 1 to 5th ಅವ್ರು ಶಿಕ್ಷಕರಾಗಿ ಕೆಲಸ ಮಾಡಬಹುದು. ಆಮೇಲೆ 6 to 8 ಏನು ಮಾಡಿದ್ರು? DEd ಪ್ಲಸ್ ಡಿಗ್ರಿ ಮಾಡಿದ್ರು, ಅಂದ್ರೆ 6 to 8 ಮಾಡಬಹುದು. ಇನ್ನೇನು ಮಾಡ್ತಾರಪ್ಪ ಅಂದ್ರೆ, ಇನ್ನು ಮುಂದೆ ಬರ್ತಾ 1 to 5th ಯಾರು ಮಾಡಬೇಕಪ್ಪ ಅಂದ್ರೆ BA BEdದವ್ರು ಮಾಡಬೇಕು. 6 to 8 ಏನು ಮಾಡಬೇಕು? MA BEdದವ್ರು ಮಾಡಬೇಕು. ಆಮೇಲೆ 9, 10 ಇದೆಲ್ಲ ಮತ್ತೆ ಬೇರೆ ಇದೆ. ಸೊ ನೀವೆಲ್ಲ ಏನು ಮಾಡಬೇಕಾಗ್ತದೆ ಅಂದರೆ, ಇಲ್ಲಿ ನಾವು DEd BEd ಏನು ಮಾಡ್ಕೊಂಡು ಕೂತಿದ್ದೇವಲ್ಲ, ನಾವು ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ರಿ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಸರ್ಕಾರ ಯಾವುದೇ ಕಾರಣಕ್ಕೆ ಅದಕ್ಕೆ ಮನಿತಾ ಇಲ್ಲ. ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಎಲ್ಲ ಅತಿಥಿ ಶಿಕ್ಷಕರು ನಿಮ್ಮ ಕೈಯಲ್ಲದ. ಇಲ್ಲಿ ನಾವು ಅತಿಥಿ ಶಿಕ್ಷಕರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಎಷ್ಟೋ ಜನರು ಏಜ್ ಬಾರಾಗ್ಯದ, ಎಷ್ಟೋ ಜನರು ಓದೋದಕ್ಕೂ ಆಸಕ್ತಿ ಇಲ್ಲಾಗ್ಯದ. ಸೊ ನಾವು ಅತಿಥಿ ಶಿಕ್ಷಕರ ಬಗ್ಗೆ ಒಂದು ಕಡೆ ವಿಚಾರ ಮಾಡಿದರೆ, ಇನ್ನೊಂದು ಕಡೆ ಅಂದರೆ ಯಾರ ಬಗ್ಗೆ ವಿಚಾರ ಮಾಡಬೇಕಂತಂದ್ರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಪೇಪರ್ 1 ಪೇಪರ್ 2 TET ಪಾಸ್ ಆಗಿ CET ಸ್ಟಡಿ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸೊ ಇಲ್ಲಿ ಅತಿಥಿ ಶಿಕ್ಷಕರಾಗಿ ಏನು ಕೆಲಸ ಮಾಡಿದಾರಲ್ಲ, ಇಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಪೇಪರ್ 1 ಪೇಪರ್ 2 TET ಪಾಸ್ ಆದವ್ರಿಗೂ ಏನಾಗುತ್ತೆ ಅಂದ್ರೆ ಹೊಡೆತ ಬೀಳಾಗುತ್ತೆ.
ಹಂಗಂತ ತಿಳ್ಕೊಂಡು ನಿಮ್ಗೆ ಅನ್ಯಾಯ ಆಗಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಆದರೆ ನೀವು ಒಬ್ಬ ಸರ್ಕಾರಿ ಶಿಕ್ಷಕರಾಗಿ ನೇಮಕ ಆಗಬೇಕಂದ್ರೆ ಶಾಲೆಯಿಂದ ಹೊರಗಡೆ ಬರೀ ಶಿಕ್ಷಕರ ನೇಮಕಾತಿ ಆಗಬೇಕಂದ್ರೆ ಕೇವಲ ಕಮೆಂಟ್ ಮಾಡೋದ್ರ ಮುಖಾಂತರ ಆಗೋದಿಲ್ಲ. ಕೇವಲ 150 ಜನ 200 ಜನ ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಆ ಸ್ಪರ್ಧಾಕಾಶ ಅವರು ಪಾಪ ಮಾಡಿರ್ತಕ್ಕಂಥ ಕೆಲಸ ಒಳ್ಳೆಯದಾದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಬೆಂಬಲವನ್ನು ನಾವು ಯಾರು ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಎಷ್ಟೇ ಹೋರಾಟ ಮಾಡಿದವರೆಲ್ಲ ಮನ್ನಾಗಿ ಹೋಗ್ಯಾರ. ಅಣ್ಣಾ ಹಜಾರೆ ಅಂತವರು ಕೂಡ ಗೋಲಿಗುಂಪು ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಮ್ಮ ದೇಶನ್ಯಾಗ. ಇನ್ನು ನಾವು ಯಾವ ಲೆಕ್ಕ ಇಲ್ಲ ಇಲ್ಲಿ. ನಾವಿಲ್ಲಿ ನಮ್ಮ ಕೈಯಲ್ಲಿ ಅದ ಇದು. ಹೋರಾಟ ಮಾಡೋ ಅವಶ್ಯಕತೆಯೂ ಇಲ್ಲ. ನಾವು ಮೇಲ್ಮನವಿ ಸಲ್ಲಿಸತಕ್ಕಂಥ ಅವಶ್ಯಕತೆಯೂ ಇಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಲ್ಲ, ಎಷ್ಟು ಜನ ಅತಿಥಿ ಶಿಕ್ಷಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಆನ್ ದಿ ಸ್ಪಾಟ್ ಶಾಲೆಯಿಂದ ಹೊರಗಡೆ ಬರಬೇಕು. ಶಾಲೆಯಿಂದ ಹೊರಗಡೆ ಬಂದಿದ್ದೆ ಆದ್ರೆ ಸರ್ಕಾರ ತಾನೇ ಏನು ಮಾಡ್ತದಪ್ಪ ಅಂದ್ರೆ CET ಕನ್ಫರ್ಮ್ ಮಾಡ್ತದೆ. ಈ TET ಅದ ಫೆಬ್ರವರಿ ತಿಂಗಳಲ್ಲಿ ಅದ, ಅದನ್ನು ಕೂಡ ಆನ್ಲೈನ್ ಮಾಡಿದ್ದಾರೆ. ಸೊ ಎಷ್ಟೋ ನಮ್ಮ ಜನ ಆದರೆ PUC ಏನು ಮಾಡಿದ್ರು ಕಂಪ್ಯೂಟರ್ ಗೊತ್ತಿಲ್ಲ, ಅವ್ರು ಆನ್ಲೈನ್ ಎಕ್ಸಾಮ್ ಏನು ಬರೀತಾರೆ. ಇನ್ನು ಮುಂದೆ ಏನು ಮಾಡ್ತಾರಪ್ಪ ಅಂದ್ರೆ 1 to 5th ಅತಿ ಶಿಕ್ಷಕರಾಗಿ ಕೆಲಸ, ಪ್ರೈಮರಿಗೆ ಅತಿ ಶಿಕ್ಷಕರಾಗಿ ಕೆಲಸ ಮಾಡಬೇಕಂದ್ರೆ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ TET ಪೇಪರ್ 1 ಪಾಸ್ ಆಗಿರಬೇಕು, PUC ಅಬೋವ್ 85 ಇರಬೇಕು, D.Ed ಅಬೋವ್ 85 ಇರಬೇಕು, ಅದ್ರ ಜೊತೆ ಡಿಗ್ರಿ 85 ಇರಬೇಕು. ಅಂದಾಗ 1 to 5th ಅವ್ರು ಏನಪ್ಪ ಅಂದ್ರೆ ಅತಿ ಶಿಕ್ಷಕರಾಗಲು ಅರ್ಹತೆ ಅಂತ ತೊಗೊಂಬರ್ತಾರೆ ಮುಂದೆ. ಆಮೇಲೆ 6 to 8 ಅಥವಾ ಹೈಸ್ಕೂಲಿಗೆ ವರ್ಕ್ ಮಾಡಬೇಕಂದ್ರೆ MA B.Ed ಆಗಿರಬೇಕು, ಪೇಪರ್ 2 TET ಪಾಸ್ ಆಗಿರಬೇಕು, ಎಲ್ಲ ಮಾರ್ಕ್ಸ್ ಕೂಡ ಏನಪ್ಪ ಅಂದ್ರೆ 90 ಅಬೋವ್ ಆಗಿರಬೇಕು. ಅವಾಗ ಈಗ ಏನು TET ಪಾಸ್ ಆಗದೆ ಇರೋರು ಕೂಡ ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಯಾರ್ಯಾರಿಗೆ PUC ಡಿಗ್ರಿ D.Ed ಅಲ್ಲ PUC ಡಿಗ್ರಿ ಆದವರು ಕೂಡ ಅತಿ ಶಿಕ್ಷಕರಾಗಿ ಕೆಲಸ ಮಾಡಕತ್ತೀರಿ. ಒಂದೊಂದು ಕಡೆ ಮಾಡೋದಲ್ಲ, ಇನ್ಫ್ಲೂಯೆನ್ಸ್ ಮಾಡೋದು ಹಂಗೆ ನಡೆದೈತದು. ಹಂಗೆ ಜಾತ್ರೆ ನಡೆದೈತೆ PUC ಡಿಗ್ರಿ ಆದವ್ರದ್ದು, ಹಂಗೆ ಜಾತ್ರೆ ನಡೆದದು. ಅದನ್ನ ಹೇಳೋರು ಯಾರಿಲ್ಲ ನಮ್ಮಲ್ಲಿ. ಸೊ ಅವರಾಗಿರ್ಬೋದು, ಎಲ್ಲರಿಗೂ ಒಂದು ದಿನ ಇದು ಕಂಟಕ ಬರ್ತದ ತಿಳ್ಕೊಡ್ರಿ. ಎಷ್ಟು ಜನ ನಾವು ಶಿಕ್ಷಕ ಆಕಾಂಕ್ಷಿಗಳದೇವಲ್ಲ, ಎಷ್ಟು ಜನ ಬೆನ್ನಿ ಹಚ್ಕೊಂಡು ಹೋರಾಟ ಮಾಡಕ್ಕೆ ನಿಲ್ಲಕದೇವಲ್ಲ, ನಾವು ಯಾವುದು ಸಕ್ಸಸ್ ಆಗಿಲ್ಲ. ಅತಿಥಿ ಶಿಕ್ಷಕರ ಹೊರಗಡೆ ಬಂದಿದ್ದ ಆದ್ರೆ 100% ಶಿಕ್ಷಕರ ನೇಮಕಾತಿ ಆಗ್ತದೆ. ಇದು ನಿಮ್ಮ ಕೈಯಾಗದ. ಸರ್ಕಾರ ಇವತ್ತು ಒಂದು ನಿಯಮ, ನಾಳೆ ಒಂದು ನಿಯಮ. ಇವತ್ತು ಕಾಲೇಜಿನ ಉಪನ್ಯಾಸಕರಿಗೆ ಅನ್ಯಾಯ ಆಗ್ತದೆ, ನಾಳೆ ಹೈಸ್ಕೂಲ್ ಅತಿ ಶಿಕ್ಷಕರಿಗೆ ಅನ್ಯಾಯ ಆಗ್ತದೆ, ನಾಳೆ ಪ್ರೈಮರಿಗೂ ಅನ್ಯಾಯ ಆಗ್ತದೆ. ಈಗ ಅನ್ಯಾಯ ಅಂತೂ ಆಗ್ತಾ ಇದೆ. ಇನ್ನು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ TET ಅನ್ನೋದು ಯಾಕಂದ್ರೆ ಚಾನ್ಸ್ ತೆಗೆದು ಈಗಿನ ಮತ್ತಿನ ಆ ಕ್ವಾಲಿಫಿಕೇಶನ್ ಈ ಕ್ವಾಲಿಫಿಕೇಶನ್ ಹಿಂಗಿದ್ದವ್ರು ಹಿಂಗೆ ಮಾಡ್ಬೇಕು, ಹಂಗಿದ್ದವ್ರು ಹಂಗೆ ಮಾಡ್ಬೇಕು ಏನು ತೊಗೊಂಬರೋದಲ್ಲ. ಇದನ್ನು ಕೂಡ ಏನಪ್ಪ ಅಂದ್ರೆ ಚಾನ್ಸ್ ತರ ಅಂದ್ರೆ ಕೆಳಗೆ ಏನು ಬೀಳೋಪ್ಪ ಅಂದ್ರೆ ಲಾಸ್ಟ್ಗೆ ಹುಳ ಬೀಳ್ತಾವೆ. ಒಂದು 4 ಹುಳ ಅಷ್ಟು, ಉಳ್ಕಿದ್ದೆಲ್ಲ ಹೋಗ್ತಿತ್ತು ಹೊರಗಡೆ. ವಿಚಾರ ಮಾಡೋ ಮಾತದ. ದಯವಿಟ್ಟು ನಾನೆಲ್ಲ ಅತಿ ಶಿಕ್ಷಕರ ಬಾಂಧವರಿಗೆ ಎಲ್ಲ ಹೇಳೋದು ಇಷ್ಟಪ್ಪ, ದಯವಿಟ್ಟು ಎಲ್ಲರೂ ಕೂಡ ಶಾಲೆಯಿಂದ ಹೊರಗಡೆ ಬರ್ರಿ, ದಯವಿಟ್ಟು ಹೊರಗಡೆ ಬರ್ರಿ. ಸರ್ ನಮ್ಮದು ಏಜ್ ಬಾರ್ ಆಗಿದೆ, ಏನು ಮಾಡಬೇಕು? ಸೊ ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಆದರೆ ಒಂದು ನೆನಪಿಟ್ಕೊಡ್ರಿ, ಯಾವುದೇ ಕೂಡ ಸಂವಿಧಾನದಲ್ಲಿ ಯಾವುದೇ ವಿಧಿಯ ಪ್ರಕಾರ ಆಗಿರ್ಬೋದು, ಸಂವಿಧಾನದ ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಅತಿಥಿ ಉಪನ್ಯಾಸಕರು ಅತಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಎಲ್ಲೂ ಉಲ್ಲೇಖ ಇಲ್ಲಿವರೆಗೂ ಮಾಡಿಲ್ಲ. ಯಾರು ಕೂಡ ಇದನ್ನು ತಲೆಗೆ ಇಟ್ಕೊಳಕ್ಕೆ ಹೋಗ್ಬಾರಲ್ಲ. ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ. ನಾವು 10 ವರ್ಷ ಮಾಡಿದ್ದೀವಿ, ನಾವು 12 ವರ್ಷ ಮಾಡಿದ್ದೀವಿ, ನಾವು 15 ವರ್ಷ ಮಾಡಿದ್ದೀವಿ, ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ತಂದು ಯಾವತ್ತೂ ಕೂಡ ಹೋರಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಯಾವತ್ತೂ ಕೂಡ ಶಾಶ್ವತ ಅಲ್ಲ, ಅದು ಸಾಧ್ಯ ಇಲ್ಲ. ಸಂಬಳ ಹೆಚ್ಚು ಮಾಡ್ಬೋದು ಎಲ್ಲೇ ಒಂದು ಕಡೆ, ಆದರೆ ನಾವು ಪರ್ಮನೆಂಟ್ ಆಗ್ತೇವೆ ಅಂತಕ್ಕಂಥ ಆಶೆನ ಇಟ್ಕೊಂಡು ಕಷ್ಟಪಟ್ಟು ದುಡಿಯಾಕೆ ಹೋಗ್ಬಿಟ್ರೆ ಹೊರಗಡೆ ಬರ್ರಿ, ಸಿಕ್ಕಾಪಟ್ಟೆ ಓದ್ರಿ. ಓದೋರಿಗೂ ಒಂದು ಬೆಲೆ ಸಿಗ್ತದೆ, ನಿಮಗೂ ಒಂದು ಬೆಲೆ ಸಿಗ್ತದೆ, ಸರ್ಕಾರ ತಾನಾಗಿ ಕಾಲ್ಫಾರ್ಮ್ ಮಾಡ್ತದೆ. ಸೊ ಇದು ಹೈಕೋರ್ಟ್ ಮನವಿ ಐತಿ, ಆಮೇಲೆ UGC ಮಾಡಿದವ್ರಿಗೆ ಮಾಡದೇ ಇರ್ತಕ್ಕಂಥವ್ರಿಗೆ ಅರ್ಹತೆ ಇಲ್ಲ. ನಾಳೆ ನಮ್ಮ ಪಾಲಿಗೂ ಬರ್ತದೆ, ನೆನಪಿಟ್ಕೊಡ್ರಿ, ನಮ್ಮ ಪಾಲಿಗೂ ಬರ್ತದೆ. ದಯವಿಟ್ಟು ಎಲ್ಲ ಅತಿ ಶಿಕ್ಷಕರು ಹೊರಗಡೆ ಬರುತ್ತೆ ಹೇಳ್ತಾ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡಿರಿ. ಸ್ಪರ್ಧಾಕಾಶಿಯವರಿಗೆ ನಾವು ಸಪೋರ್ಟ್ ಮಾಡೋಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವತ್ತು ಸದಾ ಕೂಡ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.